ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಶುಭೋದಯಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ಕೆಲವು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. ಅವುಗಳಲ್ಲಿ ಬಹುಮುಖ್ಯ ಹಾಗೂ ಅತಿ ಮುಖ್ಯ ಪರಿಕಲ್ಪನೆ ಯೂನಿಟ್ ನಂಬರ್ 3 ಬರುವಂತಹ ಪೆಡಗಾಗಿ ಆಫ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಬರುವಂತಹ ಮೆಥಡ್ಸ್ ಆಫ್ ಟೀಚಿಂಗ್ನಲ್ಲಿ ಬರುವಂತಹ ಪ್ರಮುಖವಾಗಿರುವಂಥ ವಿಧಾನ ಇಂಟರ್ಯಾಕ್ಟಿವ್ ಮೆಥಡ್, ಸಂವಾದಾತ್ಮಕ ವಿಧಾನ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಇವತ್ತು ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಈ ಸಂವಾದಾತ್ಮಕ ವಿಧಾನ ಅನ್ನುವಂಥದ್ದು ಈಗಾಗಲೇ ನಿಮಗೆ ಇಂಟರ್ಯಾಕ್ಟಿವ್ ಅಪ್ರೋಚಲ್ಲಿ ಬಂದಿರುವಂಥ ಒಂದು ಅತಿ ಮುಖ್ಯವಾದ ವಿಧಾನ ಅಂತ ನಾನು ಕೂಡ ಭಾವಿಸ್ತೇನೆ. ಬೋಧನೆಯು ಎಂಬುದು ಒಂದು ಮುಕ್ತ ಮನಸ್ಸಿನ ಯೋಜನೆ. ಆ ಯೋಜನೆಯ ಆಧಾರವಾಗಿದ್ದು ಇದು ವಿದ್ಯಾರ್ಥಿಗಳು ಶೈಕ್ಷಣಿಕ ಗುರಿಗಳನ್ನು ಸುಲಭವಾಗಿ ಮುಟ್ಟಲು ಸಹಕಾರಿಯಾಗುವಂತಿರಬೇಕು. ಬೋಧನಾ ಶೈಲಿಯು ಶಿಕ್ಷಕರಿಂದ ಶಿಕ್ಷಕರಿಗೆ, ತರಗತಿಯಿಂದ ತರಗತಿಗೆ, ಶಾಲೆಯಿಂದ ಶಾಲೆಗೆ ವಿಭಿನ್ನವಾಗಿರುತ್ತದೆ. ಪ್ರತಿಯೊಂದು ಬೋಧನೆಯು ಉದ್ದೇಶ ಆಧಾರಿತವಾಗಿದ್ದು ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಲಭಗೊಳಿಸಲು ನಮ್ಯತೆಯ ಸ್ವರೂಪವನ್ನು ಹೊಂದಿರುತ್ತದೆ. ಇಟ್ ಈಸ್ ಆಲ್ವೇಸ್ ದ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದ ಒನ್ ಟೀಚರ್ ಟು ಅನದರ್ ಟೀಚರ್ ಆರ್ ಒನ್ ಕ್ಲಾಸ್ ರೂಮ್ ಟು ಅನದರ್ ಕ್ಲಾಸ್ ರೂಮ್. That's why here it is the major thing regarding to the teaching or the strategy. Okay, why it is useful to the teacher? What is the interaction method mainly indicates? ಸಾಮಾನ್ಯವಾಗಿ ಇದು ವಿದ್ಯಾರ್ಥಿಗಳ ಸಾಧನೆಯನ್ನು ಅಳತೆ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಒಂದು ಪ್ರಮುಖವಾದ ಒಂದು ಪರಿಕಲ್ಪನೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ವಿಧಾನವನ್ನು ನಾವು ಶಿಕ್ಷಕರಾದಂಥವರು ಅಳತೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದೃಷ್ಟಿಯಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಈ ಥರದ ಹೇಳಿಕೆಗಳು ಅತಿ ಪ್ರಾಮುಖ್ಯತೆ ಅಂತ ಅನಿಸ್ಕೊಳ್ಳುತ್ತೆ. ಆ ದೃಷ್ಟಿಯಲ್ಲಿ ಇದರ ಪ್ರಯತ್ನಗಳು ಕೂಡ ಬಹಳ ಮುಖ್ಯವಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಸಾಧನೆಗಳನ್ನು ಅಳಿಯೋದಕ್ಕಿರುವಂಥ ಒಂದು ಅಂಶಗಳು ಕೂಡ ನಮಗೆ ಬಹಳ ಮುಖ್ಯವಾದಂಥ ವಿಚಾರಗಳು. ಇದರ ಜೊತೆ ನಾವು ವಿದ್ಯಾರ್ಥಿಗಳ ಅನುಕೂಲಗಳನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ನಾವು ಮಾಡಬೇಕು. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ವಿದ್ಯಾರ್ಥಿಗಳೇ ಬಹಳಷ್ಟು ಪ್ರಸ್ತುತ ಅಂತ ಅನಿಸ್ಕೊಳ್ಳುತ್ತೆ. ಬೋಧನೆಯಲ್ಲಿ ನಮ್ಯತೆಯನ್ನು ಕಾಣ್ಕೊಳ್ಬೇಕು. ಫ್ಲೆಕ್ಸಿಬಿಲಿಟಿ ಇನ್ ಟೀಚಿಂಗ್, ದಟ್ ಈಸ್ ದ ಮೇನ್ ಥಿಂಗ್ ರಿಗಾರ್ಡಿಂಗ್ ಟು ದಿಸ್ ಯೂಸಿಂಗ್ ಆಫ್ ದಿಸ್ ಸ್ಟ್ರಾಟಜಿ. Then always it is common to for all the method why we have to use this technique or why we have to use this method in the classroom, what are the importance of this method regarding to the teaching or regarding to the classroom. These are all the common issues in all the methods of teaching. That's why here also it is the same regarding to the method of teaching. Measurable student accomplishment, ಸಾಮಾನ್ಯ ವಿದ್ಯಾರ್ಥಿಗಳ ಸಾಧನೆಗಳನ್ನು ಅಳೆಯೋದಕ್ಕೆ ಅಂತ ಹೇಳ್ತಾರೆ, ಅಥವಾ ಬೋಧನೆಯಲ್ಲಿ ವೈವಿಧ್ಯತೆಯನ್ನು ಕಂಡುಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲೂ ಕೂಡ ನಾವು ಪ್ರಯತ್ನಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಆ ಥರದ ಯಾವುದೇ ಅಂಶಗಳು ಬಂದರೂ ಕೂಡ ಈ ಥರದ ಪ್ರಯತ್ನಗಳು ಕೂಡ ಇರಬೇಕು ಅನ್ನುವಂಥದ್ದು ಒಂದು ವಾದ ಅಷ್ಟೇ, ಒಂದು ಅಭಿಪ್ರಾಯ ಎಲ್ಲರದ್ದು ಕೂಡ. ಜೊತೆಗೆ ಅಭ್ಯಾಸ ಪರಿಪೂರ್ಣತೆಯನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಹಾಗಾದರೆ ಈ ಥರದ ವಿಧಾನದಲ್ಲಿ ಕೆಲವು ಸಂವಾದಾತ್ಮಕ ಬೋಧನಾ ಶೈಲಿಗಳನ್ನು ಈ ಕೆಳಕಂಡಂತೆ ನಾವು ಬಳಸ್ಬೋದು. ಮುಂದಿನ ತರಗತಿಯಲ್ಲಿ ಅದನ್ನು ಚರ್ಚೆಯನ್ನು ಮಾಡ್ತೇವೆ ನಾವು. ಬ್ರೈನ್ ಸ್ಟಾರ್ಮಿಂಗ್ ಅನ್ನುವಂಥದ್ದು ಒಂದು, ಗುಂಪು ಆಲೋಚನೆ ಮತ್ತು ವಿನಿಮಯ ಅನ್ನುವಂಥದ್ದು ಒಂದು, ಥಿಂಕ್ ಫೇರ್ ಆ್ಯಂಡ್ ಶೇರ್ ಅನ್ನುವಂಥದ್ದು, ಪಿಸುಮಾತು ಅವಧಿ ಬಜ್ ಸೆಷನ್ ಅನ್ನುವಂಥದ್ದು ಇದೆ, ಇನ್ಸಿಡೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಪ್ರಾಸಂಗಿಕ ಪ್ರಕ್ರಿಯೆ ಅಂತ ಇದೆ, ಪ್ರಶ್ನೋತ್ತರ ಅವಧಿ ಅಂತ ಇದೆ, ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಅಂತ ಇದೆ. ಇವೆಲ್ಲವೂ ಕೂಡ ಮುಂದಿನ ತರಗತಿಯಲ್ಲಿ ನಾವು ಡಿಟೇಲಾಗಿ ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ, ಈ ಮುಂದೆ ಬರುವಂಥ ಪ್ರಯತ್ನಗಳದು. ಹಾಗಾಗಿ ಈ ಸಂವಾದಾತ್ಮಕ ಬೋಧನಾ ಶೈಲಿ ಅಂದರೆ ಆ ಥರದ ಉದ್ದೇಶ ಇಟ್ಟುಕೊಂಡು ಪ್ರಯತ್ನವನ್ನು ಮಾಡುವಂಥದ್ದು. ತರಗತಿಯಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ನಡುವೆ ಇರುವಂಥ ಸಂವಾದ,
ಅಥವಾ ವಿದ್ಯಾರ್ಥಿಗಳ ನಡುವೆ ನಡೆಯುವಂಥ ಸಂವಾದವನ್ನು ನೀವು ಬೇಕಾದರೆ ಏರ್ಪಡಿಸ್ಬೋದು ತರಗತಿಗಳಲ್ಲಿ. ಆ ಥರದ ಒಂದು ವಿಧಾನ ಏನಾಗುತ್ತೆ, ಇದನ್ನು ಸಂವಾದಾತ್ಮಕ ಬೋಧನಾ ಶೈಲಿ ಎಂದು ಕೂಡ ಅದನ್ನು ಕರೆಯುತ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ಕೂಡ ಇರಬೇಕು. ಹಾಗಾದಾಗ ಮಾತ್ರ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ವಾಕ್ಪಟುತ್ವ ಬೆಳೆಯುತ್ತೆ, ಅಥವಾ ಚಿಂತನಾ ಸಾಮರ್ಥ್ಯವನ್ನು ಬೆಳೆಯುತ್ತೆ. ಜೊತೆಗೆ ಒಬ್ಬರಿಗೊಬ್ಬರು ಪರಸ್ಪರ ಚರ್ಚೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಈ ರೀತಿಯಾದ ಸನ್ನಿವೇಶ ಇಟ್ಕೊಂಡು ನಾವು ಬೋಧನಾ ಶೈಲಿಗಳನ್ನು ತರಗತಿಯಲ್ಲಿ ಬಳಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗತ್ತೆ. ದೀಸ್ ಆರ್ ಆಲ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ಟು ದ ಇಂಟರ್ಯಾಕ್ಟಿವ್ ಟೀಚಿಂಗ್ ಸ್ಟೈಲ್ಸ್. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದ ಮೆರಿಟ್ಸ್ ಆಫ್ ದ ಇಂಟರ್ಯಾಕ್ಟಿವ್ ಮೆಥಡ್. ಓಕೆ, ಇದೊಂದು ತಂತ್ರ ಅಷ್ಟೇ, ಒಂದು ತಂತ್ರವಾಗಿ ನಾವು ನೀವುಗಳೆಲ್ಲ ಬಳಸಬೇಕು. ಆ ತಂತ್ರದ ಹಿನ್ನೆಲೆಯಲ್ಲಿ ಈ ಪ್ರಯತ್ನವನ್ನು ಮಾಡೋಣ. ವಿದ್ಯಾರ್ಥಿಗಳಲ್ಲಿ ಮಾತುಗಾರಿಕಾ ಕೌಶಲವನ್ನು ಬೆಳೆಸೋದು ಅಂತ ಹೇಳ್ತಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವರಲ್ಲಿ ಈ ವಿಧಾನದಿಂದ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಮಾತನಾಡೋದನ್ನು ಕಲಿತಾರೆ ಅನ್ನುವಂಥ ಉದ್ದೇಶ. ತಾರ್ಕಿಕ ಆಲೋಚನೆ, ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಅಭಿಪ್ರೇರಣೆ, ಸಾಮರ್ಥ್ಯ, ಜ್ಞಾನ, ಸೃಜನಶೀಲತೆ, ಕ್ರಿಯಾತ್ಮಕತೆಯನ್ನು ಬೆಳೆಸುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ಎದುರಿಸುವ ಮನೋಸಾಮರ್ಥ್ಯವನ್ನು ಬೆಳೆಸುವುದು, ಒಂದು ವಿಷಯದ ಬಗೆಗೆ ವೈವಿಧ್ಯಮಯ ದೃಷ್ಟಿಕೋನವನ್ನು ಬೆಳೆಸುವುದು, ಒಂದು ಪರಿಕಲ್ಪನೆಯ ಬಗೆಗೆ ಆಳವಾದ ಜ್ಞಾನವನ್ನು ಪಡೆಯುವುದು, ವಿದ್ಯಾರ್ಥಿಗಳ ಅನುಮಾನಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರವನ್ನು ಒದಗಿಸುವುದು, ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸಹಕಾರ ಮನೋಭಾವನೆಯನ್ನು ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಮನೋಭಾವನೆಯನ್ನು ಬೆಳೆಸುವುದು. These are all some of the major concepts regarding to the merits of the interactive method. Here, these techniques always give help to develop the speaking skills. That is very, very important. And also it will develop the logical thinking and critical thinking in the classroom among the students. Then it is always develop the concept regarding to the motivation or capacity or the knowledge and also the other activities. Then it will develop the problem solving ability among the students. Then it will develop the scientific attitude among the students. These types of the strategy will always help to develop the scientific thinking among the students. That is the major concept regarding to the interactive ಮೆಥಡ್. ವಿದ್ಯಾರ್ಥಿಗಳಲ್ಲಿ ಈ ಥರದ ಪರಸ್ಪರ ಸಹಾಯಕವಾಗುವಂತಹ ಮನೋಭಾವನೆಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಟ್ ವಿಲ್ ಡೆವಲಪ್ಸ್ ದ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್. ಧನಾತ್ಮಕ ಮನೋಭಾವನೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡುತ್ತೆ. ದೆನ್ ಇಟ್ ವಿಲ್ ಡೆವಲಪ್ಸ್ ದ ಕೋಆಪರೇಟಿವ್ ಮ್ಯಾನರ್ ಆರ್ ದ ಕೋಆಪರೇಷನ್ ಆಟಿಟ್ಯೂಡ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಹಕಾರ. ಆ ಸಹಕಾರದ ಮನೋಭಾವನೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಈ ಥರದ ಒಂದು ವಿಧಾನ ಕಾರಣ ಆಗುತ್ತೆ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಮೆರಿಟ್ಸ್ ಆಫ್ ದಿ ಇಂಟರ್ಯಾಕ್ಟಿವ್ ಮೆಥಡ್. ಲೆಟ್ ಅಸ್ ಸಿ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದ ಇಂಟರ್ಯಾಕ್ಟಿವ್ ಮೆಥಡ್. ಹಾಗಾದರೆ ಸಂವಾದಾತ್ಮಕ ವಿಧಾನದ ಕೆಲವು ಮಿತಿಗಳನ್ನು ಬಗ್ಗೆ ಚರ್ಚೆಯನ್ನು ಕೂಡ ಮಾಡೋಣ. ಎಲ್ಲ ಶಿಕ್ಷಕರು ಈ ವಿಧಾನ ಅಳವಡಿಸಿಕೊಳ್ಳಲು ಸಾಮರ್ಥ್ಯ ಹೊಂದಿರೋದಿಲ್ಲ ಅಂತ ಹೇಳ್ತಾರೆ. ಇದು ನೆಪಕ್ಕೆ ಮಾತ್ರ. ಇದು ಇಟ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್ ಟು ಆಲ್ ದ ಟೀಚರ್ಸ್ ವೈಲ್ ದೇ ಹ್ಯಾವ್ ಟು ಟೇಕ್ ಇನಿಷಿಯೇಷನ್. ದೇ ವಿಲ್ ಟೇಕ್ ಇನಿಷಿಯೇಷನ್ ರಿಗಾರ್ಡಿಂಗ್ ಟು ದ ಯೂಸ್ ಆಫ್ ದ ಇಂಟರ್ಯಾಕ್ಟಿವ್ ಮೆಥಡ್. ದಟ್ ಈಸ್ ದ ವೆರಿ ವೆರಿ ದ ಪರ್ಪಸ್ಫುಲ್ ಆಕ್ಟಿವಿಟಿ ರಿಗಾರ್ಡಿಂಗ್ ಟು ದ ಸಕ್ಸಸ್ಫುಲ್ ಟೀಚಿಂಗ್. ಎಲ್ಲ ಶಿಕ್ಷಕರು ಈ ವಿಧಾನವನ್ನು ಅಳವಡಿಸಿಕೊಳ್ಳಲು ಸಾಮರ್ಥ್ಯ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಎಲ್ಲ ವಸ್ತುಗಳು ವಿಷಯಗಳ ಬೋಧನೆಗೆ ಈ ವಿಧಾನ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇರಬಹುದು, ಎಲ್ಲ ವಿಷಯಕ್ಕೂ ಹೇಗೆ ಡಿಸ್ಕಷನ್ ಮಾಡ್ತೀವಿ ನಾವು, ಅಥವಾ ಡಿಸ್ಕಷನಲ್ಲಿ ಹೇಗೆ ಮುಗಿಸ್ತೀವಿ, ಸಾಧ್ಯ ಇಲ್ಲದೆ ಇರಬಹುದು. ಆದರೆ ಕೆಲವೊಂದು ವಿಷಯಗಳನ್ನು ಖಂಡಿತವಾಗಿ ಬಳಕೆ ಮಾಡಿಕೊಳ್ಳೋದ್ರಿಂದ ಬಹಳಷ್ಟೇ ಅನುಕೂಲಗಳು ಕೂಡ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಈ ವಿಧಾನದ ಅಳವಡಿಕೆಗೆ ಹೆಚ್ಚಿನ ಶ್ರಮ ಮತ್ತು ಸಮಯ ಅವಶ್ಯಕ. ಇಟ್ ರಿಕ್ವೈರ್ಸ್ ದ ಮೋರ್ ಟೈಮ್ ಆ್ಯಂಡ್ ಎಫರ್ಟ್. ದೆನ್ ಓನ್ಲಿ ಇಟ್ ಈಸ್ ಸಕ್ಸಸ್ಫುಲ್ ಮೆಥಡ್ಸ್ ಆಫ್ ಟೀಚಿಂಗ್. ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವರೆಂಬ ಭರವಸೆ ಇಲ್ಲ. ಹಾಗಾಗಿ ಎಲ್ಲರೂ ಇದರಲ್ಲಿ ಈ ವಿಧಾನದಲ್ಲಿ ಮಾತಾಡ್ತಾರೆ, ಭಾಗವಹಿಸ್ತಾರೆ ಅನ್ನೋದನ್ನು ನಂಬ್ಕೊಳ್ಳೋದು ಬಹಳ ತಪ್ಪಾಗುತ್ತೆ. ಚರ್ಚೆ ಸಂವಾದಕ್ಕೆ ಹೆಚ್ಚಿನ ಅವಕಾಶ ನೀಡುವುದರಿಂದ ನಿರ್ದಿಷ್ಟ ಗುರಿಯೆಡೆಗೆ ಸಾಗದೇ ಇರಬಹುದು.
ಹಾಗಾಗಿ ಹೆಚ್ಚಿನ ಜನರು ಇದನ್ನು ನಾವು ತಲುಪೋದಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ಭಾವನೆ ಮಾಡಿಕೊಳ್ತಾರೆ. ಶಿಕ್ಷಕ ಅಥವಾ ವಿದ್ಯಾರ್ಥಿ ಪೂರ್ವ ಸಿದ್ಧತೆ ಇಲ್ಲದಿದ್ದರೆ ಈ ವಿಧಾನ ಸಂಪೂರ್ಣ ವಿಫಲ ಆಗುತ್ತೆ. ಲಾಟ್ ಆಫ್ there is a lot of requirement regarding to the preparation about the classes. Yes, my dear students, this is all about the regarding to the strategy of the methods regarding to the interactive method and the some important styles regarding to the interactive method is there. In future we have to discuss about regarding to these techniques successfully. Until you have to refer these concepts in your notes and as well as in the books. ಅಲ್ಲಿವರೆಗೆ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಮೆದುಳು ಪಟುತ್ವ, ಈ ಗುಂಪು ಆಲೋಚನೆ, ಪಿಸುಮಾತು, ಪ್ರಾಸಂಗಿಕ ಪ್ರಕ್ರಿಯೆ, ಪ್ರಶ್ನೋತ್ತರ ಅವಧಿ ಅನ್ನುವಂಥದ್ದು ನೆಕ್ಸ್ಟ್ ನಿಮಗೆ ಇದು ಸಿಲೆಬಸ್ಸಿಗಿದೆ. ಇದಾದ ನಂತರ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೆ ಈ ಸಂವಾದಾತ್ಮಕ ವಿಧಾನದಲ್ಲಿ ಇಂಟ್ರ್ಯಾಕ್ಟಿವ್ ಟೀಚಿಂಗ್ ಸ್ಟ್ರಾಟಜಿಯಲ್ಲಿ ಬರುವಂತಹ ಕೆಲವೊಂದು ಬೋಧನಾ ಶೈಲಿಗಳು ಇದು ಆಗಿರುತ್ತೆ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯ ಹೊರಗೆ ನಾವು ಈ ಸಂವಾದಾತ್ಮಕ ವಿಧಾನ ಅಂದರೆ ಏನು, ಸಂವಾದಾತ್ಮಕ ವಿಧಾನದ ಕೆಲವು ಅನುಕೂಲಗಳು ಏನು ಅನ್ನುವುದನ್ನು ಹಾಗೂ ಸಂವಾದಾತ್ಮಕ ಬೋಧನಾ ಶೈಲಿಗಳಲ್ಲಿರುವಂತಹ ಯಾವ್ಯಾವ ಶೈಲಿಗಳಿದೆ ಅನ್ನುವ ವಿಚಾರಗಳನ್ನು ಹಾಗೂ ಅದರ ಅನುಕೂಲಗಳನ್ನು ಮತ್ತು ಅದರ ಮಿತಿಗಳನ್ನು ನಾವು ಸಂಪೂರ್ಣವಾಗಿ ಈ ದಿನದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ನೀವು ಪಠ್ಯಪುಸ್ತಕದ ಸಹಾಯದಿಂದ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ.